ಈಗ ಇತ್ತೀಚೆಗೆ ರಾಜ್ಯದ ರಾಜಕಾರಣ ಪ್ರತಿದಿನ ಒಂದೊಂದು ರೀತಿಯ ಒಂದು ಟರ್ನ್ ತಗೋತಾ ಇರತಕ್ಕಂಥದ್ದು ಒಂದೊಂದು ರೀತಿಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಸರ್ಕಾರದಲ್ಲಿ ಯಾವಾಗ ರಾಜ್ಯಪಾಲರ ಮುಂದೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪರ್ಮಿಷನ್ಗೆ ಹೋದಂಥದ್ದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಲ್ಲ, ಅದು ತನಿಖೆಗೆ ಅನುಮತಿ ಕೋರಿದಂಥದ್ದು. ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಂಥದ್ದು ಸಹ ತನಿಖೆಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ರಾಜ್ಯಪಾಲರ ತೀರ್ಮಾನಗಳ ಹಿನ್ನೆಲೆ, ರಾಜ್ಯಪಾಲರ ಮುಂದೆ ಬಂದಂಥ ಒಂದು ದೂರಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ಕ್ಯಾಬಿನೆಟ್ ಸಭೆಗಳನ್ನು ಕರೆದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಏನೇನು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಏನು ರೆಕಮೆಂಡೇಶನ್ ಮಾಡಿ ಗವರ್ನರ್ಗೆ ಕ್ಯಾಬಿನೆಟ್ನ ನಿರ್ಣಯಗಳನ್ನು ಕಳಿಸ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ಹೊರಗೆ ಬಂದ ನಂತರ ಯಾವ್ಯಾವ ಹಂತಗಳಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಯಾವ್ಯಾವ ಹಂತದಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಇದೆಲ್ಲವನ್ನು ನಾವು ಪರಾಮರ್ಶೆ ಮಾಡೋದು ಒಂದು ಕಡೆ ಇರಲಿ. ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಜನಪ್ರತಿನಿಧಿಯ ನ್ಯಾಯಾಲಯದಲ್ಲಿ ಈ ಮೂಡ ಸೈಟ್ಗಳ ಹಂಚಿಕೆಗೆ ಸಂಬಂಧಪಟ್ಟಂಥ ಒಂದು ತನಿಖೆಗೆ ಆದೇಶ ಆಗಿದೆ. ಈಗ ಈ ಪ್ರಕರಣವನ್ನು ಮೂಡಾದ ಒಂದು ತಪ್ಪುಗಳಿಂದ ಆಗಿರತಕ್ಕಂಥದ್ದು, ನಮ್ಮ ಸ್ವಂತ ಆಸ್ತಿಯಲ್ಲಿ ನಮ್ಮ ಗಮನಕ್ಕೆ ಬರದೆ ಬಡಾವಣೆ ರಚನೆ ಮಾಡಿ ನಮ್ಮ ಜಾಗವನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಮೂಡಾದ ತಪ್ಪು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದೀರಿ. ನಮ್ಮ ಜಾಗದಲ್ಲಿ ಇವರು ಒತ್ತುವರಿ ಮಾಡಿರ್ತಕ್ಕಂಥದ್ದು ಏನಿದೆ ಅದರ ವ್ಯಾಲ್ಯೂ 62 ಕೋಟಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳೇ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟರು. ಏನಾಗಿದ್ರೆ ಜಾಗ ಬಿಡಬೇಕು, ನಮ್ಗೆ 62 ಕೋಟಿ ದುಡ್ಡು ಕೊಟ್ಬಿಡಿ, ಇದನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಪಾಪ ನಮ್ಮ ಒಬ್ಬರು ಅವರ ವಕೀಲರು ಅದು ಯಾವುದ್ರಿ ಜುಜುಬಿ ಸೈಟು ಅಂತ ಹೇಳ್ತಾರೆ ವಕೀಲರು. ಅದೇ ವಕೀಲರು ಇನ್ನೊಂದು ಪ್ರಕರಣದಲ್ಲಿ ಏನು ಹೇಳೋರು, ಆಮೇಲೆ ನಿಮ್ಮ ಗಮನಕ್ಕೆ ತರ್ತೀನಿ, ಜುಜುಬಿ ಸೈಟ್ ಅಂತ ಹೇಳಿದವರು. ಈಗ ನಿನ್ನೆ ರಾತ್ರಿ ಸಚಿವ ಸಂಪುಟದ ಹಲವಾರು ಪ್ರಮುಖರು, ವಕೀಲರು ಮುಖ್ಯಮಂತ್ರಿಗಳ ಮನೆಗೆ ಏನು ಕಾರ್ಗಳು ಬರ್ರ ಅಂತ ಹೋಗ್ತವೆ, ಸರ್ ಅಂತ ಬರ್ತವೆ ಮುಖ್ಯಮಂತ್ರಿಗಳ ಮನೆಯಿಂದ. ರಾತ್ರಿ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ರಿ, ಏನು ಕಾರು ಕಾವೇರಿ ಒಳಗೆ ನುಗ್ತವೆ, ಕಾವೇರಿಯಿಂದ ಹೊರಗೆ ಬರ್ತವೆ. ಯಾರ್ಯಾರು ನಿನ್ನೆ ದಿನ ಹೋಗಿ ಪಾಪ ಮುಖ್ಯಮಂತ್ರಿಗಳಿಗೆ ದೀರ್ಘವಾದ ಸಮಾಲೋಚನೆ ಮಾಡಿದ್ದಾರೆ. ಪಾಪ ಎಚ್ ಕೆ ಪಾಟೀಲ್ರು ಈ ರಾಜ್ಯದ ಒಬ್ಬ ಗೌರವಾನ್ವಿತ, ನ್ಯಾಯಕ್ಕೋಸ್ಕರಲೇ ಹುಟ್ಟಿರೋರು ಅವರೆಲ್ಲ. ಅವ್ರ ಹೇಳಿಕೆಗಳನ್ನು ನಾನು ಹಲವಾರು ಸಂದರ್ಭದಲ್ಲಿ ಗಮನಿಸಿದ್ದೇನೆ.